ನಾನು ಲವ್ ಮ್ಯಾರೇಜ್. ನಮ್ಮೂರ ಹುಡುಗಿ ನಮ್ಮ ಮಾವನ ಮಗಳೇ ಆಗ್ಬೇಕವ. ಇಲ್ಲ, ಅವ್ರು ನೋಡಿ ನಮ್ಮನ್ನು ಒಪ್ಸ್ಬೇಕು, ನಾವು ನೋಡಿ ಅವ್ರಿಗೆ ಒಪ್ಸೋದಿರಲ್ಲ. ಮಾರ್ಸಲ್ ಮೋಸ ಮಾಡ್ಬಿಟ್ಲು. ಒಂದು ನೈಟ್ಗೆ ನೀನು ಯಾರು ಅಂತ ಕೇಳಂಗೆ ಆಗ್ಬಿಟ್ಲು. ಎವ್ರಿವನ್ಸ್ ಲೈಕ್ ಲವ್ ಮ್ಯಾರೇಜ್ ಓನ್ಲಿ. ಒಂದು ಲವ್ ಬೇಡ, ಮ್ಯಾರೇಜ್ ಬೇಡ ಬ್ರೋ. ಹುಡುಗಿಗೆ ಅವಳಿಗೆ ಬೇಕಾದಂಥ ಗಂಡನನ್ನು ಸೆಲೆಕ್ಟ್ ಮಾಡುವಂಥ ರೈಟ್ ಇತ್ತು. ನೋಡೋಣ ಹುಡುಗಿರು ಸಿಗ್ಲಿ ಫಸ್ಟ್. ರೀಸನ್ ಏನು ಹೇಳಿಲ್ಲ. ಓಕೆ, ದೇರ್ಸ್ ನೋ ಅರೇಂಜ್ ಮ್ಯಾರೇಜ್ ಕಲ್ಚರ್. ಬಿಟ್ಟಾಗರು ಈಗಿನ ಜನ್ರೇಷನ್ ಆ್ಯಕ್ಚುಲಿ ಲವ್ ಮ್ಯಾರೇಜ್ನೇ ಪ್ರಿಫರ್ ಮಾಡ್ತೀವಿ. ಓಕೆ, ಅರೇಂಜ್ ಮ್ಯಾರೇಜ್ ಎಲ್ಲ ಆಗಲ್ಲ. ಇದಾರೆ ಬಟ್ ಹೇಳ್ಕೊಳಕ್ ಆಯ್ತಾ ಇಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಸ್ ದುಡ್ಡು ಇಲ್ಲ, ಬಟ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತೆ. ಯಾಕಂದ್ರೆ ಅವರು ನೆಕ್ಸ್ಟ್ ಏನಾದ್ರು ತೊಂದರೆ ಕೊಟ್ರೆ ಮನೆಯವ್ರ ಮೇಲೆ ಹೇಳ್ಬೋದು. We are there for them. Parents are there now. ಹೇಳುವಂತ ಇದು ಕೊಡ್ಬೇಕು, ಚಾನ್ಸ್ ಕೊಡ್ಬೇಕು. ಅದ್ ಸಪೋರ್ಟ್ ಸಾಕಾಗಲ್ಲ ಈಗಿರೋ ಜನರೇಷನ್ ಅಲ್ಲಿ. ಎರಡನ್ನೂ ಉತ್ತರ ಕೊಡಲ್ಲ ಅಲ್ವಾ? ಕನ್ನಡ, ನಾನು ಬೋತ್. ಅದರಿಂದ ಯಾವುದು ಬೇಡ. ಲವ್ ಮ್ಯಾರೇಜ್ ಆದ್ರೆ ದುಡ್ಡು ಉಳಿಯುತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೆ ದುಡ್ಡು ಖರ್ಚಾಯ್ತೆ ಅಣ್ಣ ಅಷ್ಟೇ. ಪೇರೆಂಟ್ಸಿಗೆ ಅದನ್ನ ಅರೇಂಜ್ ಮಾಡುವಂಥದ್ದು ಕಷ್ಟ ಬೀಳಲ್ಲ. ಲೋಗಿವೆಲ್ಲ ನಮ್ಗೆ ಸೆಟ್ ಆಗಲ್ಲ. ಆಮೇಲೆ ಮದುವೆ ಆಗಿ ಮನೆಯವ್ರನ್ನ ಒಪ್ಪಿಸ್ಬೇಕು. ಮತ್ತೆ ಬ್ರೇಕಪ್ ಆಗುತ್ತಲ್ಲ, ಅದಕ್ಕೆ ಬ್ರೋ. ಲವ್ ಇಸ್ ಬೆಟರ್ ದೆನ್ ಅರೇಂಜ್ ಅಂತ ತಗೊಬಿಟ್ಟಿದೆ. ಅವಾಗಿಂದ ಯಾವ ಲವ್ ಬೇಡ, ಏನು ಬೇಡ ಅನ್ಸ್ಬಿಟ್ಟಿದೆ. ಏನಾಗಲ್ಲ ಬ್ರೋ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಕು. ಬಚ್ಚಿ ನೀನು ತನ್ಸಿನ್ ಗುನ್ಸಾಂಗ್. ಏನಂದೆ ಇನ್ನೊಂದ್ಸಲ ಹೇಳು. ತನ್ಸಿನ್ ಗುನ್ಸಾಂಗ್. ಕನ್ನಡ ಬರುತ್ತಾ? ಬರುತ್ತೆ. ಕನ್ನಡ ಬರುತ್ತೆ. ನಿಮ್ಗೂ ಕನ್ನಡ ಬರುತ್ತಾ? ಇದು ಆಕ್ಚುಲಿ ಚೆನ್ನಾಗಿದೆ. In this generation, you are preferring love marriage or arranged marriage for the youngsters? Love marriage. Love marriage. What's the reason? The reason is like, I don't know. I think love is better than arrange. Okay, fine. What do you prefer? For our generation, there's like no arranged marriage. Everyone's like love marriage only. Okay. Even my mother, father, then like their parents also. Your family is love Yeah. marriage family. Yeah, everyone in our Tibetan culture, everyone's like love marriage only. Okay. There's no arranged marriage culture. Okay. Yeah. Yeah. Thank you. Yeah. Thank you. ಮುಗೀತು, ಓದಿದ್ದು ಸೆಕೆಂಡ್ ಪಿ.ಯು.ಸಿ ಲಾಸ್ಟ್. ಸೆಕೆಂಡ್ ಪಿ.ಯು.ಸಿ. ಈಗ ಏನು ಮಾಡ್ತಿರೋದು? ಇವಾಗ ಏನು ಜಾಬ್ ಮಾಡ್ತಿದ್ದೀನಿ, ಫೈನಾನ್ಸಲ್ಲಿ. ಹೌದಾ? ನೀವು ಲೈಫಲ್ಲಿ ಲವ್ ಮ್ಯಾರೇಜ್ ಇಷ್ಟಪಡ್ತೀರಾ, ಅರೇಂಜ್ ಮ್ಯಾರೇಜ್ ಇಷ್ಟ? ಲವ್ ಬೇಡ, ಮ್ಯಾರೇಜ್ ಬೇಡ ಬ್ರೋ. ಯಾಕೆ ಬ್ರೋ, ಹುಡುಗಿ ಮೋಸ ಮಾಡ್ಬಿಟ್ಲಾ? ನಿಜ ಬ್ರೋ, ಪಕ್ಕ ಮಾರ್ಸಲ್ ಮೋಸ ಮಾಡ್ಬಿಟ್ಲು. ಪಾಯ್ಸನ್ ತಗೊಬಿಟ್ಟಿದೆ. ಅವಾಗಿಂದ ಯಾವ ಲವ್ ಬೇಡ, ಏನು ಬೇಡ ಅನ್ಸ್ಬಿಟ್ಟಿದೆ. 3 years ಲವ್, ಒಂದು ನೈಟ್ಗೆ ನೀನು ಯಾರು ಅಂತ ಕೇಳಂಗೆ ಆಗ್ಬಿಟ್ಲು. ಅದಕ್ಕೆ ಯಾವ ಲವ್ ಬೇಡ, ಏನು ಬೇಡ ಅನ್ಸ್ಬಿಟ್ಟೈತಿ. ಏನು ಮಾಡೋದೇ ಬೇಡ ಲೈಫಲ್ಲಿ, ಮ್ಯಾರೇಜು ಬೇಡ, ಏನು ಬೇಡ. ನಮ್ಮ ಲೈಫ್ ಹೆಂಗೋ ನಡೀತಿದೆ, ನಡೀಲಿ. ಆಯ್ತು, ಆಮೇಲೆ ನನ್ನ ಜೀವನದಲ್ಲಿ ಲವ್ರಿಗೆ ತಿರುಗಿ ನೋಡಲ್ಲ ಇನ್ನು. ಅಷ್ಟು ಬೇಜಾರಾಗ್ಬಿಟ್ಟಿದ್ದು. ನಮ್ಮೂರ ಹುಡುಗಿ ನಮ್ಮ ಮಾವನ ಮಗಳೇ ಆಗ್ಬೇಕವ. ವೆರಿ ಇಂಟ್ರೆಸ್ಟಿಂಗ್. ದೂರ ಸಂಬಂಧಿ. ಅವಳೇ ಹೇಳ್ಬಿಟ್ಟು ಮನೆ ಕಳಿಸು, ಹುಡುಗನ್ ನೋಡ್ತಾರೆ ಅಂತ ಅಂದ್ಬಿಟ್ಟು, ನಾಳೆ ನಮ್ಮ ಮನೆಯವರೆಲ್ಲ ಕಳಿಸಿದಾಗ ಅವ್ನು ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಲು. ನನಗೆ ಅವ್ಳು ಲವ್ ಮಾಡಿದ್ರೆ ಪರವಾಗಿಲ್ಲ, 3 ವರ್ಷ ಲವ್ ಮಾಡಿದ್ದು. ಅವ್ಳು ಸುಳ್ಳು ಹೇಳಿದ್ದು ಓಕೆ, ಬಟ್ ನಮ್ಮ ಮನೆ ಮಾಡೋದೆಲ್ಲ ಹೋಯ್ತಲ್ಲ, ಅದಕ್ಕೆ ನಾನು ಪಾಯ್ಸನ್ ತಗೊಬಿಟ್ಟೆ. ಇವಾಗ ಅನಿಸ್ತೈತೆ ಅವಳಿಗೋಸ್ಕರ ಈ ಸಲ ಮಾಡೋದಲ್ಲ, ಏನಕ್ಕೆ ವೇಸ್ಟ್, ಸುಮ್ಮನೆ ಕರೆಕ್ಟಾಗಿ ಇದ್ದೀರ ಆಗೋದು ಅಂತ. ಬ್ರೋ, ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ಲವ್ ಇದಾರ ಬ್ರೋ? ಬಿಟ್ಟಾಗರು. ಕೆಲವೊಂದ್ಸಲ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಬಿಟ್ಟೋಗಿದಾರ? ಏನಕ್ಕೆ ಬ್ರೋ, ಏನಾಯ್ತು? ಗೊತ್ತಿಲ್ಲ ಏನು ರೀಸನ್. ಬ್ರೇಕಪ್. ಎಷ್ಟು ಇಯರ್ಸ್ ಲವ್ ಬ್ರೋ? 2 years. 2 years. ಇದೇ ಕಾಲೇಜ್? ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಯಾಕೆ, ಏನು ರೀಸನ್ ಬ್ರೋ? ರೀಸನ್ ಏನು ಹೇಳಿಲ್ಲ. ಓಕೆ, ಏನಾಗಲ್ಲ ಬ್ರೋ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಲವ್ ಮ್ಯಾರೇಜ್ ಎಲ್ಲ ನೋಡೋಣ, ಹುಡುಗಿರು ಸಿಗ್ಲಿ ಫಸ್ಟ್, ಒಳ್ಳೆ ಹುಡುಗಿರು. ಇವಾಗಿನ ಜನ್ರೇಷನ್ ಆ್ಯಕ್ಚುಲಿ ಲವ್ ಮ್ಯಾರೇಜ್ನೇ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಕೊನೆ ತನಕ ಲವ್ ಮಾಡಿದ್ರೆ ಮಾತ್ರ. ಮದುವೆ ಆಗೋ ತನಕ ಒಬ್ಳನ್ನೇ ಲವ್ ಮಾಡ್ಕೊಂಡಿದ್ರೆ ಲವ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀವಿ. ಅರೇಂಜ್ ಮ್ಯಾರೇಜ್ ಎಲ್ಲ ಆಗಲ್ಲ ಇವಾಗಿನ ಜನರೇಷನ್ ಅಲ್ಲಿ. ನನ್ನ ಮಗ ಕನಕಮೂರ್ತಿ ದೊಡ್ಡದಾಗಿ ಓದ್ತಾನೆ, ದೊಡ್ಡ ಸಾಹೇಬ ಆಗ್ತಾನೆ, ಈ ಸೂರ್ಯವಂಶದ ಕೀರ್ತಿನ ಬೆಳಿತಾನೆ ಅಂತ ಅನ್ಕೊಂಡಿದ್ದೆ. ಬೋತ್ ಇದೆ. ಅವ್ರ ಅಂದ್ರೆ ವೇ ಆಫ್ ಥಿಂಕಿಂಗ್, ಅವ್ರು ಯಾವ ತರ ಯೋಚನೆ. ನಿಮ್ಗೆ ಏನಾದ್ರೆ ಇಷ್ಟ ಆಗುತ್ತೆ? ನಮ್ದು ಆ ಥರ ಅಂತ ಏನಿಲ್ಲ, ಅಂದ್ರೆ ಎರಡು. ಇಮೋಷನಲ್ ಡ್ಯಾಮೇಜ್. ಯಾಕ್ರಿ ನಮ್ಮ ಹುಡುಗನ ಏನು ಕಮ್ಮಿ ಆಗಿದೆ? ಲವ್ ಮಾಡ್ತಿದ್ದೀರಾ ಯಾರನ್ನಾರು? ಇಷ್ಟ ಇದೆಯಾ ಯಾರು? ಇಲ್ಲ, ಇದಾರೆ ಬಟ್ ಹೇಳ್ಕೊಳಕ್ ಆಯ್ತಾ ಇಲ್ಲ. ಅರೇಂಜ್ ಆದ್ರೆ ಒಳ್ಳೇದು, ಲೈಫ್ ಸೆಟಲ್ ಎಲ್ಲ ಆಗಿ ನಮ್ದು ಅವ್ರದ್ದು ಲೈಫ್ ಸೆಟಲ್ ಆಗಿರುತ್ತೆ.
ಸೊ ವಾಟ್ ಎವರ್ ಅರೇಂಜ್ ಈಗ ಲವ್ ಮ್ಯಾರೇಜ್ ಇಬ್ರು ಒಟ್ಟಿಗೆ ಸೆಟ್ಲ್ ಆಗ್ಬೋದಲ್ಲ? ಲವ್ ಮ್ಯಾರೇಜು ಅರೆ ನನ್ನ ಎಕ್ಸ್ಪೆಕ್ಟೇಷನ್ಸು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗದೆ ಇದ್ರೆ ಅಂತ ಬುದ್ಧಿವಂತರು ಅರ್ಥ ಮಾಡ್ಕೊಂತಾರೆ. ಅರೇಂಜ್ ಮ್ಯಾರೇಜ್ ಏನು ಗೊತ್ತು ಬ್ರೋ, ಇವನ್ ಮಿಡಲ್ ಕ್ಲಾಸಿಂದ ಹೋದಾಗ ಇವನ್ ಬೆಟರ್. ಈಗ ಎಷ್ಟು ಏನಾದರೂ ಮಾಡಿದ್ರು ಬೆಟರ್ ಅನ್ಸುತ್ತೆ. ಏನಾದರೂ ಮಾಡಿದ್ರು ಬೆಟರ್ ಅನ್ಸುತ್ತೆ. ನಿಮಗೆ ಹುಡುಗಿಗೆ ನೀವು ಸಪೋರ್ಟ್ ಆಗಿದ್ರೆ ಸಾಲ್ವಾ ಜೀವನದಲ್ಲಿ? ಅದಲ್ಲ ಬ್ರೋ, ಅದು ಸಪೋರ್ಟು ಸಾಕಾಗಲ್ಲ ಈಗಿರೋ ಜನ್ರೇಷನಲ್ಲಿ. ಬುದ್ಧಿ ಬಂದಿದೆ ನಮ್ಗೆ. ಬಟ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತೆ. ಹೌದಾ? ಅದಕ್ಕೆ ಸೊ ನೀವು ಲವ್ ಇದ್ರು ಅರೇಂಜ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀರಾ? ಲವ್ ಕಮ್ ಅರೇಂಜ್ ಮಾಡ್ಕೊಂಡ್ರೆ ಇನ್ನ ಬೆಟರ್ ಅಲ್ವ ಬ್ರೋ? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನೀವೇನ್ ಪ್ರಿಫರ್ ಮಾಡ್ತೀರಾ? ನಾನು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಬೆಟರ್ ಅನ್ಸುತ್ತೆ. ಸೊ ಮನೇಲೆಲ್ಲ ಒಪ್ಸಿ ಆರಾಮಾಗಿ ಅರೇಂಜ್ ಮ್ಯಾರೇಜ್ ಆಗೋಣ ಅಂತ? ಇಲ್ಲ, ಅವ್ರು ನೋಡಿ ನಮ್ಮನ್ನು ಒಪ್ಸ್ಬೇಕು, ನಾವು ನೋಡಿ ಅವ್ರಿಗೆ ಒಪ್ಸೋದಿರಲ್ಲ. ಹೆಂಗೆ ನಾವು ಅರೇಂಜ್ ಮ್ಯಾರೇಜ್? ಸೊ ಮನೆ ಮಾತು ಮೀರಿ ಹೋಗೋದು ಬೇಡ ಅಂತನಾ? ಯಾಕಂದ್ರೆ ಅವರು ನೆಕ್ಸ್ಟ್ ಏನಾದ್ರು ತೊಂದರೆ ಕೊಟ್ರೆ ಮನೆಯವ್ರ ಮೇಲೆ ಹೇಳ್ಬೋದು. ಒಂದೊಂದು ಮುತ್ತು ಕಡೆ. ಹೆಸರು ಸರ್? ಡಾಕ್ಟರ್ ಎನ್ ಎಂ ರಾವ್. ನಮಸ್ತೆ ಸರ್. ಸರ್ ಚಿರಂಜೀವಿ ಅಂತ. ಸರ್ ಈಗಿನ ಜನ್ರೇಷನ್ ಯೂತ್ಸ್ಗೆ ನೀವು ಅರೇಂಜ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀರಾ, ಲವ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀರಾ ಸರ್? ಈಗ ಮೊದಲಿಂದ ಕೂಡ ಹುಡುಗಿಗೆ ಅವಳಿಗೆ ಬೇಕಾದಂಥ ಗಂಡನನ್ನು ಸೆಲೆಕ್ಟ್ ಮಾಡುವಂಥ ರೈಟ್ ಇತ್ತು. ನೀವು ಚರಿತ್ರೆಯಲ್ಲಿ ನೋಡಿ, ಇವಾಗ ಕೂಡ ಹುಡುಗಿ ಒಪ್ಪಿಗೆ ಆಯಿತು ಅಂತೇಳಿ ಆದರೆ ಪೇರೆಂಟ್ಸಿಗೆ ಅದನ್ನು ಅರೇಂಜ್ ಮಾಡುವಂಥದ್ದು ಕಷ್ಟ ಬೀಳಲ್ಲ. ಆದ ಕಾರಣ ಅವರಿಗೆ ಮ್ಯಾಕ್ಸಿಮಮ್ ಫ್ರೀಡಮ್ ಬಿಟ್ಟು ಅರೇಂಜ್ ಮಾಡೋದೆಲ್ಲ ಹಿರಿಯರೇ. ಆದರೆ ಅವರಿಗೆ ಮಾತ್ರ ಹೇಳುವಂಥ ಇದು ಕೊಡಬೇಕು, ಚಾನ್ಸ್ ಕೊಡಬೇಕು. ಡಾಕ್ಟರ್ ಆದವನು ಹೇಳ್ತಾನೆ, ನನಗೆ ಇಂಜಿನಿಯರ್ ಹುಡುಗಿ ಬೇಡ, ಡಾಕ್ಟ್ರೇ ಆಗ್ಬೋದು. ಅವನು ಹೇಳಿದ್ದನ್ನು ಕೇಳಬೇಕು ಅಲ್ವಾ? ಕೊನೆಗೆ ಅವನಿಗೆ ಡಾಕ್ಟ್ರೇ ಸಿಗಲಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭ, ನೋಡಪ್ಪ ನಿನಗೆ ಸಿಗ್ತಾ ಇಲ್ಲ, ನೀನು ನೋಡು ಬೇರೆದನ್ನು ಚಾಯ್ಸು ಇಟ್ಕೋಬೇಕಿದ್ರೆ ಸಜೆಷನ್ ಅಷ್ಟು ಕೊಟ್ಟರೆ ಆಮೇಲೆ ಅವನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ? ಆದ ಕಾರಣ ಅದು ಎರಡೂ ಸರಿಯಲ್ಲ, ಅದರ ಒಂದು ಮಿಕ್ಸ್ಡ್ ಕೂಡ. ರೈಟ್? ಥ್ಯಾಂಕ್ ಯು. ಅರೇಂಜ್ ಮ್ಯಾರೇಜ್, ವಾಟ್ ಯು ಪ್ರಿಫರ್? Both, no problem. Depend upon if they go for love marriage. If they both understanding is there, no problem. Okay. And arranged marriage also no problem. If they don't find anybody, we are there for them. Yeah. Parents are there now. ನಿಜಕ್ಕೂ ನನಗೆ ಕೇಳಿದರೆ, ನಾವು ಸಾಮಾಜಿಕ ವ್ಯವಸ್ಥೆ ಮತ್ತು ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಯನ್ನು ನೋಡಿದಾಗ ನಾವು ಸ್ವಲ್ಪ ಆಧ್ಯಾತ್ಮಿಕ ಕಡೆ ಜಾಸ್ತಿ ಇರೋದ್ರಿಂದ ಎರಡನ್ನೂ ಉತ್ತರ ಕೊಡಲ್ಲ. ಯಾಕೆಂದರೆ ನಮ್ಮನೆ ಸಂಸಾರ ಮತ್ತು ಪಕ್ಕದ ಮನೆ ಎರಡನ್ನು ನೋಡಿದಾಗ, ಬೇರೆ ಕಡೆ ವಾತಾವರಣ ನೋಡಿದಾಗ ನಮಗೆ ಇಲ್ಲಿ ಆಗೋದು ಬೇಡ ಅಂತ ಇಲ್ಲಿವರೆಗೂ ನಿಶ್ಚಿತವಾಗಿ. ಸ್ವಾಮೀಜಿ ಅಂದರೆ ಆಗಲ್ಲ, ಸಾಹಿತ್ಯ ಪ್ರೇಮಿ. ಸಾಹಿತ್ಯ ಸಾಕು, ಕನ್ನಡ ನಾನು ಎರಡೇ ಸಾಕು. ಈಗಿನ ಸಮಾಜದಲ್ಲಿ ಸನ್ಯಾಸಿಗೂ ಮಹತ್ವ ಇಲ್ಲ, ನಮಗೂ ಮಹತ್ವ ಇಲ್ಲ. ಆದ್ರಿಂದ ಯಾವುದು ಬೇಡ, ನಮ್ಮ ದತ್ತಣ್ಣ ಥರ. ನಮ್ಮ ದತ್ತಣ್ಣ ನಾನು ಹೇಳಿಲ್ಲ, ದತ್ತಣ್ಣ ಹಿಂಗೆ ಹೇಳಿದ್ರೆ ಅದಕ್ಕೆ ನಾನು ಮದುವೆ ಆಗಲಿಲ್ಲ ಅಂತ ಹೇಳಬೇಡ. ಏನಿಲ್ಲ, ಲವ್ ಮ್ಯಾರೇಜ್ ಆದ್ರೆ ದುಡ್ಡು ಉಳಿಯುತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೆ ದುಡ್ಡು ಖರ್ಚೈತೆ ಅಣ್ಣ, ಅಷ್ಟೇ ಅಣ್ಣ ಹೇಳ್ತಿರೋದು. ಈ ಲವ್ಗೆ ಎಲ್ಲ ನಮ್ಗೆ ಸೆಟ್ ಆಗಲ್ಲ. ಲವ್ ಅರೇಂಜ್ ಟೈಮು ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ. ಒಂದ್ ಸೈಡ್ ನೋಡಿದ್ರೆ ಲವ್ ಮ್ಯಾರೇಜ್ ಮೊದಲು ಎಲ್ಲಾ ವಿಚಾರ ತಿಳ್ಕೊಂಡಿರ್ತಾನವ, ಅಕ್ಕಿ ಬಗ್ಗೆ ಯಾರನ್ನ ಮದುವೆ ಆಯ್ತಾನೋ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾನ. ಆಮೇಲೆ ಮದುವೆ ಆಗಿ ಮನೆಯವ್ರನ್ನ ಒಪ್ಪಿಸ್ಬೇಕು. ಮತ್ತೆ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಏನಕ್ಕೆ ಅಂದ್ರೆ ಬ್ರೇಕಪ್ ಆಗುತ್ತಲ್ಲ, ಅದಕ್ಕೆ ಅವರು. ಮದುವೆ ಆದ್ಮೇಲೆ ಏನಾರ ಪ್ರಾಬ್ಲಮ್ ಅರೇಂಜ್ ಮಾಡ್ತೀರಾ? ನೋಡ್ಕೋತಾರೆ ಅಂತ. ಹೌದು. ಸೊ ಲವ್ ಯಾರನ್ನೂ ಮಾಡಿಲ್ಲ? ಲವ್ ಇಲ್ಲ ಬ್ರೋ. ನಾನು ಇನ್ನ LKG. ನಾನು LKG. ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ.